ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷಾಋತು ಭಾದ್ರಪದ ಮಾಸ ಶುಕ್ಲಪಕ್ಷ 1 ಸೆಪ್ಟೆಂಬರ್ 2025 ಸೋಮವಾರ. ಸೂರ್ಯೋದಯ ಬೆಳಗ್ಗೆ 6:14, ಸೂರ್ಯಾಸ್ತ ಸಂಜೆ 6:40. ಚಂದ್ರೋದಯ ಮಧ್ಯಾಹ್ನ 1:24, ಚಂದ್ರಾಸ್ತ ರಾತ್ರಿ 12:51 ಸೆಪ್ಟೆಂಬರ್ 2. ಇಂದಿನ ತಿಥಿ ನವಮಿ ರಾತ್ರಿ 11:11 ರವರೆಗೆ, ನಂತರ ದಶಮಿ. ಯೋಗ ವಿಷ್ಕಂಭ ಸಂಜೆ 4:37 ರವರೆಗೆ, ನಂತರ ಪ್ರೀತಿ. ನಕ್ಷತ್ರ ಜ್ಯೇಷ್ಠ ಸಂಜೆ 5:57 ರವರೆಗೆ, ನಂತರ ಮೂಲ. ಕರ್ಣ ಬಾಲವ ಮಧ್ಯಾಹ್ನ 1:54, ಕೌಲವ ರಾತ್ರಿ 2:43 ಸೆಪ್ಟೆಂಬರ್ 2, ನಂತರ ತೈತಿಲ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:36 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:55 ರಿಂದ 12:44, ಪ್ರಾತಃ ಸಂಧ್ಯಾ ರಾತ್ರಿ 4:59 ರಿಂದ 6:09, ಸಂಧ್ಯಾಕಾಲ ಸಂಜೆ 6:30 ರಿಂದ 7:40, ಅಮೃತ ಕಾಲ ಬೆಳಗ್ಗೆ 10:13 ರಿಂದ 11:58 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 7:41 ರಿಂದ 9:14, ಯಮಗಂಡ ಕಾಲ ಬೆಳಗ್ಗೆ 10:47 ರಿಂದ 12:19 ರವರೆಗೆ, ವರ್ಜಕಾಲ ರಾತ್ರಿ 4:34 ಸೆಪ್ಟೆಂಬರ್ 2 ರಿಂದ ಬೆಳಗ್ಗೆ 6:17 ಸೆಪ್ಟೆಂಬರ್ 2, ದುರ್ಮುಹೂರ್ತ ಮಧ್ಯಾಹ್ನ 12:44 ರಿಂದ 1:34, ನಂತರ 3:13 ರಿಂದ 4:02 ರವರೆಗೆ. ಸಂಜೆ 5:52 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ. ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ಕೃತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖಿ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ರಾತ್ರಿ 7:55 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ್, ಮಕರ, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮಿಥುನ, ಕರ್ಕ, ತುಲಾ, ಧನು, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ. ಈ ದಿನ ಕೆಲಸದ ವಾತಾವರಣ ಅನುಕೂಲಕರವಾಗಲಿದೆ. ಕೆಲಸಗಳನ್ನು ಉತ್ತಮವಾಗಿ ನಿರ್ವಹಿಸುವಿರಿ. ಯಾವುದೇ ವಾದ ವಿವಾದಗಳಿಗೆ ಇಳಿಯಬೇಡಿ. ನೀರಿನಿಂದ ಅಪಾಯವಿರುವುದರಿಂದ ಎಚ್ಚರ. ಮೇಲಧಿಕಾರಿಗಳು ನಿಮ್ಮ ಕಾರ್ಯವೈಖರಿಯನ್ನು ಮೆಚ್ಚುವರು. ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುವಿರಿ. ವಾಹನ ಚಲಿಸುವಾಗ ಎಚ್ಚರವಿರಲಿ. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರುವ ಸಾಧ್ಯತೆಯಿದೆ. ಪಿತ್ರಾರ್ಜಿತ ಆಸ್ತಿ ದೊರೆಯಬಹುದು. ವೃಷಭ ರಾಶಿ. ಈ ದಿನ ನಿಮ್ಮ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುವುದು. ಸಹೋದ್ಯೋಗಿಗಳು ನಿಮ್ಮೊಡನೆ ಸಂತೋಷದಿಂದ ಇರುವರು. ಈ ದಿನ ನೀವು ಹೆಚ್ಚಿನ ಹೆಸರು ಗಳಿಸುವಿರಿ. ಜನಗಳು ನಿಮ್ಮನ್ನು ಹೊಗಳುವರು. ನಿಮಗೆ ಸಂತೋಷಕರ ಮತ್ತು ಸಂತೃಪ್ತಿದಾಯಕ ದಿನವಾಗುವುದು. ಎಲ್ಲ ಚಟುವಟಿಕೆಗಳಲ್ಲೂ ಆಸಕ್ತಿ ಇರುವುದು. ನೀವು ಶುಭ ಸುದ್ದಿಯನ್ನು ಕೇಳುವಿರಿ. ವೃತ್ತಿ ಮತ್ತು ಕುಟುಂಬದಲ್ಲಿ ಉತ್ತಮ ವಾತಾವರಣವಿರುವುದು. ಬಂಧುಗಳ ಆಗಮನವಾಗಬಹುದು. ಮಿಥುನ ರಾಶಿ. ಈ ದಿನ ಹೊಸ ಕೆಲಸ ಪ್ರಾರಂಭಿಸಲು ಅದ್ಭುತವಾಗಿದೆ. ಇಂದು ನಿಮ್ಮ ಆತ್ಮೀಯ ಬಂಧು ಮಿತ್ರರನ್ನು ಭೇಟಿಯಾಗಿ ಅವರೊಡನೆ ಒಳ್ಳೆಯ ಸಮಯ ಕಳೆಯಿರಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ನಿಮಗೆ ಬರಹ ಮತ್ತು ಮ್ಯೂಸಿಕ್ನಲ್ಲಿ ಆಸಕ್ತಿ ಇದ್ದರೆ ಈ ದಿನ ಅದನ್ನು ಬಳಸಿಕೊಳ್ಳಿ. ಯಾವುದಾದರೂ ಹೊಸ ಪ್ರಾಜೆಕ್ಟ್ ಮಾಡುವ ಯೋಜನೆಯಲ್ಲಿದ್ದರೆ ಈ ದಿನ ಅನುಕೂಲಕರವಾಗುವುದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು. ಕಟಕ ರಾಶಿ. ಈ ದಿನ ಸ್ವಲ್ಪ ನಿರಾಶಾದಾಯಕವಾಗಿರಬಹುದು. ಯಾವುದೇ ಹಣಕಾಸಿನ ಹೂಡಿಕೆಗಳನ್ನು ಮಾಡಬೇಡಿ. ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಿದೆ. ನಿಮ್ಮ ನೆರೆಹೊರೆಯವರ ಬಳಿ ವಾಗ್ವಾದ ಬೇಡ. ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನೆಗಡಿ, ಕೆಮ್ಮು ಬರಬಹುದು. ಮಹಿಳೆಯರು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಬೇಕು. ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಕಣ್ಣಿನ ಆರೈಕೆಯನ್ನು ಮಾಡಿಕೊಳ್ಳಬೇಕು. ಸಿಂಹರಾಶಿ. ಈ ದಿನ ತುಂಬಾ ಸಂತೋಷಕರ ದಿನವಾಗಿದ್ದು ನೀವು ಹೆಚ್ಚಿನ ಲಾಭವನ್ನು ಗಳಿಸುವ ಸಾಧ್ಯತೆಯಿದೆ. ವಿದ್ಯೆ ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ಯಶಸ್ವಿಯಾಗುವಿರಿ. ಆರೋಗ್ಯ ಉತ್ತಮವಾಗಿರುವುದು ಮತ್ತು ನಿಮ್ಮ ಸಂಗಾತಿ ಮಕ್ಕಳೊಡನೆ ಸಂತೋಷಕರ ಸಮಯವನ್ನು ಕಳೆಯುವಿರಿ. ಪ್ರೇಮಿಗಳಿಗೂ ತುಂಬಾ ಶುಭಕರ ದಿನವಾಗಿದೆ.
ಈ ದಿನ ಹೊಸ ಕೆಲಸ ಪ್ರಾರಂಭಿಸಲು ಮತ್ತು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮವಾಗಿದೆ. ಕನ್ಯಾ ರಾಶಿ. ದಿನ ಅನುಕೂಲಕರವಿದೆ. ಇಂದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುವುದು, ಕುಟುಂಬದವರೊಡನೆ ಶಾಂತಿಯುತ ಹಾಗೂ ಸಂತೋಷವಾಗಿ ಸಮಯ ಕಳೆಯುವಿರಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಈ ದಿನ ನೀವು ಪ್ರಯಾಣ ಬೆಳೆಸಬಹುದು, ಆದರೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಆರೋಗ್ಯದಲ್ಲಿ ಸಮಸ್ಯೆಗಳಾದಲ್ಲಿ ವೈದ್ಯರನ್ನು ಭೇಟಿ ಮಾಡಿ. ನಿಮ್ಮ ಖರ್ಚುಗಳ ಮೇಲೆ ಹಿಡಿತವಿರಲಿ. ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಪಡೆಯುವಿರಿ. ತುಲಾ ರಾಶಿ. ನಿಮಗೆ ಈ ದಿನ ಕೆಲಸ ಮತ್ತು ವ್ಯಾಪಾರಗಳಿಗೆ ಅಷ್ಟು ಅನುಕೂಲಕರವಿಲ್ಲ, ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ದಿನದ ಪ್ರಯಾಣ ಕಷ್ಟದಾಯಕವಾಗುವುದು. ಯೋಚಿಸಿ ಪ್ರಯಾಣಿಸಿ. ವಾಹನ ಚಲಿಸುವಾಗ ಎಚ್ಚರವಿರಲಿ. ನಿಮ್ಮ ತಂದೆಯವರಿಗೆ ಗೌರವವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇಂದು ನೀವು ನಿಮ್ಮ ಮಕ್ಕಳೊಂದಿಗೆ ಶಾಪಿಂಗ್ ಮಾಡಲು ಹೋಗಬಹುದು. ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾಗಿದೆ. ವೃಶ್ಚಿಕ ರಾಶಿ. ಈ ದಿನ ನೀವು ಉತ್ಸಾಹ ಮತ್ತು ಉಲ್ಲಾಸದಿಂದಿರುವಿರಿ. ನೀವು ಧಾರ್ಮಿಕ ಕಾರ್ಯಗಳಲ್ಲಿ ನಿರತರಾಗುವಿರಿ. ಇದರಿಂದ ಅನುಕೂಲಕರ ಫಲಿತಾಂಶಗಳು ದೊರೆಯುವುದು. ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳಿಗೆ ಫಲ ಪಡೆದುಕೊಳ್ಳುವ ದಿನವಾಗಿರುವುದು. ಖರೀದಿ ವ್ಯವಹಾರಗಳಿಗೆ ದಿನ ಉತ್ತಮವಾಗಿದೆ. ಹಳೆಯ ಇನ್ವೆಸ್ಟ್ಮೆಂಟ್ಗಳಿಗೆ ಲಾಭವಾಗುವುದು. ವೃತ್ತಿ ಮತ್ತು ಮನೆ ಸಮತೋಲತೆಯನ್ನು ಕಾಪಾಡಬೇಕಿದೆ. ನಿಮ್ಮ ಮನೆಯವರಿಗಾಗಿ ಉಡುಗೊರೆ ಖರೀದಿ ಮಾಡುವಿರಿ. ಧನುರಾಶಿ. ಇಂದು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಎಲ್ಲಾ ವಿಷಯದಲ್ಲೂ ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಅದು ಹೊಸ ಪ್ರಾಜೆಕ್ಟ್ಸ್, ಹಣಕಾಸಿನ ವ್ಯವಹಾರಗಳಾಗಲಿ, ಹೊಸ ಮಾರಾಟ ಮತ್ತು ಖರೀದಿಯ ವಿಷಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ವಾದವಿವಾದಗಳಲ್ಲಿ ತೊಡಗಬೇಡಿ, ನಿಮಗೆ ಅವಮಾನವಾಗುವ ಸಾಧ್ಯತೆಗಳಿದೆ. ದಿನಚರಿಯಲ್ಲಿ ಇಂದು ಏರುಪೇರುಗಳಾಗಬಹುದು. ಯಾವುದೇ ಅಪರಿಚಿತ ವ್ಯಕ್ತಿ ಅಥವಾ ಸ್ಥಳಗಳಿಂದ ದೂರವಿರಿ. ಮಕರ ರಾಶಿ. ಇಂದು ನೀವು ವಿವಿಧ ಲೌಕಿಕ ಸುಖಗಳ ಅನುಭವಗಳಿಗೆ ಪಾತ್ರರಾಗುವಿರಿ. ನಿಮ್ಮ ವೈವಾಹಿಕ ಜೀವನ ಮಧುರಮಯವಾಗಿರುವುದು. ಪ್ರೇಮಿಗಳಿಗೂ ಇಂದು ದಿನ ಉತ್ತಮವಾಗಿದ್ದು ಉತ್ತಮ ಸಮಯವನ್ನು ಕಳೆಯುವಿರಿ. ಇಂದು ಮಾಡುವ ಪ್ರಯಾಣ ನಿಮಗೆ ಅನುಕೂಲಕರವಾಗಿರುವುದು. ನಿಮ್ಮ ಒಳ್ಳೆಯತನವನ್ನು ಬೇರೆಯವರು ದುರುಪಯೋಗಪಡಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸು ಸಾಧಿಸಬಹುದು. ಕುಂಭರಾಶಿ. ನಿಮ್ಮ ಮಕ್ಕಳಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ, ಅವರಿಗೆ ಸಹಕರಿಸಿ. ವ್ಯಾಪಾರದಲ್ಲಿ ಹೆಚ್ಚಿನ ಓಡಾಟಗಳಿರುವುದು. ಈ ದಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸಲು ಹಾಗೂ ಹಣಕಾಸಿನ ವ್ಯವಹಾರಗಳಿಗೆ ದಿನ ಉತ್ತಮವಿದೆ. ಈ ದಿನ ಹೊಟ್ಟೆ ಸಮಸ್ಯೆಗಳು ಬರಬಹುದು. ನಿಮ್ಮ ಮನೆಯ ಅವಿವಾಹಿತ ಸದಸ್ಯರ ಮದುವೆಯ ಬಗ್ಗೆ ಆಲೋಚಿಸುವಿರಿ. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮೀನರಾಶಿ. ಈ ದಿನ ಸಾಧಾರಣವಾದರೂ ಸ್ವಲ್ಪ ಹೆಚ್ಚಿನ ಅನುಕೂಲಕರವಿದೆ. ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನೆರವೇರಿಸಬಹುದು. ಸಾಧ್ಯವಾದಷ್ಟು ದಿನವನ್ನು ಸಾಧಾರಣವಾಗಿ ಕಳೆಯಿರಿ ಮತ್ತು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ತೆಗೆದುಕೊಂಡಲ್ಲಿ ನಿಮಗೆ ನಷ್ಟವಾಗುವ ಸಂಭವವಿದೆ. ವಿರೋಧಿಗಳು ನಿಮ್ಮ ದಿಕ್ಕು ತಪ್ಪಿಸಲು ಆಲೋಚಿಸುತ್ತಿರುತ್ತಾರೆ. ಎಚ್ಚರ. ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಸಮಯ ಉತ್ತಮವಿದೆ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.